ಅಂದರೆ ನನ್ನ ಅವ್ರು ಚಿಕ್ಕ ಮಗುವಿಂದ ನೋಡಿದ್ರು. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕೆ ಆ ಸ್ಥಾನ ತುಂಬಿರೋದು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದು ಅಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಆಮೇಲೆ ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಸೆಟ್. ಸೊ ಅವ್ರು ಇವತ್ತು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ಅನ್ಸಿ ನಿಜ. ಬಟ್ ಏನೇ ಆದ್ರೂ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ, ನೋವು ಆಗೇ ಆಗುತ್ತೆ. ಇಲ್ಲ, ತುಂಬ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿದ್ದೆ, ಫೋನ್ ಮಾಡಬೇಕು ಅವ್ರು. ನಾನು US ಹೋಗೋಕ್ಕೂ ಮುಂಚೆನೇ ಮಾತಾಡ್ಬೇಕಂತ ತುಂಬ ಆಸೆ ಪಟ್ಟು ಅದೇನೋ ಕೊನೆವರೆಗೂ ಆಗಲಿಲ್ಲ. ಯಾರಿವನ್ ಹೌದು, ಇದ್ರಲ್ಲಿ ಮಾಡಿದ್ರೆ ಸಾಂಗ್ಲು ಬಂದಿದೆ ಅಂತ ಕಾಣುತ್ತೆ, ರಾಜ್ ಅಂತ ಅನ್ಸಿಲ್ಲ. ಸರೋಜಮ್ಮ ಅವ್ರ ಬಗ್ಗೆ ಇಡೀ ಪ್ರಪಂಚವೇ ಹೇಳುತ್ತೆ. ಯಾಕಂದರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವ, ಪಂಚಭಾಷಾ ತಾರೆ ಅನ್ನಿಸ್ಕೊಂಡಿರುವ, ಪದ್ಮಶ್ರೀ, ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಪುರಸ್ಕೃತರು. ಇವರೆಲ್ಲರೂ ಕೂಡ ಅಂದರೆ ಇಡೀ ಚಿತ್ರರಂಗ ಅವರು ನಮ್ಮವರು, ಕನ್ನಡದವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಅಂಥ ಒಬ್ಬ ತಾಯಿಯವರು. ಅಫ್ಕೋರ್ಸ್ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ. ಪ್ರತಿ ಸಾರಿ ಏನೇ ಆದರೂ ಕೂಡ ಮೊದಲು ಫೋನ್ ಬರ್ತಾ ಇದ್ದಿದ್ದೆ ಸರೋಜಮ್ಮ ಅವ್ರ ಫೋನ್. ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ಥರ ಹೋಗಿದ್ದಾಳೆ, ದುಬೈಗೆ ಹೋಗಿದ್ದಾಳೆ, ನೀನು ಆದರೆ ನಾನು ಬಾ ಮನೆಗೆ ಅಂತೆಲ್ಲ ಕರೆದ್ರು. ನಾನು ಬೇರೆ ನಾನು ಅಂದ್ಕೊಂಡೆ, ಅಮ್ಮ ಬರ್ತೀನಿ, ಇಂದು ಬಂದುಬಿಡ್ಲಿ ಮನೆಗೆ ಅಂತ ಹೇಳಿಬಿಟ್ಟು ಫೋನಲ್ಲಿ ಇಟ್ಟವಳು. ಅದೇ ನಾನು ಕಡೆ ಬಾರಿ ನಾನು ಮಾತಾಡಿದ್ದು. ಗೊತ್ತಿರಲಿಲ್ಲ, ಆದರೆ ಸುಸ್ತಾಗಿದ್ದರು ಅನ್ನೋದು ಮಾತ್ರ ಗೊತ್ತಿತ್ತು. ಆದರೆ ಜೀವನವನ್ನು ಸಂಪೂರ್ಣವಾಗಿ ತುಂಬ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು. ಅಂತಂದರೆ ಅವರನ್ನು ನಾವೆಲ್ಲರೂ ಭಾಳ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ವ್ಯಕ್ತಿತ್ವ ಅವರದು. ಅದು ಯಾವುದೇ ಒಂದು ನಾನು ಅವ್ರ ಬಗ್ಗೆ ಯಾವುದೋ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ. ಆ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥ, ಅಥವಾ ಒಂದು ಹೀರೋ ಸಮಾನರಾದ ಯಾರಾದರೂ ಇದ್ದರೆ ಒಂದು ಗಂಡಸಿಗೆ ಸಮಾನರಾಗಿ ಬದುಕದಂಥ ಕಲಾವಿದೆ ಅವರು. ಇವತ್ತು ನಮ್ಮನ್ನು ದೈಹಿಕವಾಗಿ ಮಾತ್ರ ಅವರು ಹೋಗಿದ್ದಾರೆ, ಆದರೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರದು. ಫಸ್ಟ್ ಈ ಮನೆಗೆ ಬಂದ ಜ್ಞಾಪಕ ಆಗೋದೇ ನನಗೆ, ನನ್ನ ಸಿನಿಮಾ ಸೆನ್ಸರ್ ಆಗಿರಲಿಲ್ಲ. UIC ಕಮಿಟಿಗೆ ಹೋದಾಗ ಅಮ್ಮನೇ UIC ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ಹೀರೋ ಆಗಿರೋದಕ್ಕೆ ನೀವೇ ಅಮ್ಮ ಕಾರಣ, ಒಂಥರ ಗಾಡ್ ಮದರ್ ಇದ್ದಂಗೆ ನೀವು. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ನಮ್ಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡು. ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಭೇಟಿ ಮಾಡ್ತಾನೆ ಇರ್ತೀವಿ, ಇಲ್ಲೇ ಪಕ್ಕದಲ್ಲೇ ನಮ್ಮ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಗಳಿಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು, ಎಲ್ಲ ಸಿಗ್ತಾನೆ ಇರ್ತಾರೆ. ಅವ್ರ ಮನೇಲಿ ಒಂದು ಫೋಟೋ ಇದೆ, ಪ್ರೆಸಿಡೆಂಟು ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೇ ಇದೆ ನೋಡಿ, ಅವರು ಆ ಗತ್ತಲ್ಲೇ ಇದ್ದರು. ನನ್ನ ತಮ್ಮನ ಜೊತೆ ಪಿಕ್ಚರ್ ಮಾಡಿದ್ದಾರೆ, ಪುನೀತ್ ಅವ್ರ ಜೊತೆ. ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವರು ಇಲ್ಲ ಅನ್ನೋದು ಸ್ವಲ್ಪ ಮನಸ್ಸಿಗೆ ಕಷ್ಟ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ತುಂಬ ದಿನ ಮನೆಗೆ ಬರ್ತಿದ್ರು, ಮನೆಗೆ ಬಂದು ತುಂಬ ದಿನ ಆಯಿತು. ಅಪ್ಪಾಜಿ ಅಮ್ಮ ಹೋದ್ಮೇಲಂತೂ ಅವಾಗವಾಗ ಬಂದು ವಿಚಾರಿಸೋರು ನಮ್ಮನ್ನ. ಮನೆಗೆ ಬರ್ತಾ ಹೋಗ್ತಾ ಇದ್ರು. ನಮ್ಮ ಭಾರತ ದೇಶದ ಒಂದು ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಸರೋಜಾದೇವಿಯವರು ಅಂತಂದ್ರೇ
ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ದೊಡ್ಡ ದೊಡ್ಡ ನಟರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಥವಾ ಎನ್ ಟಿ ರಾಮಾರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು. ಒಂದು ದೇವಕನ್ಯೆ ಅಂತಂದರೆ ನಾವು ಎಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರೂ ಕೂಡ ಬಿ ಸರೋಜಾದೇವಿಯವರೇ ಅನ್ನೋಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದ್ರು ಕೂಡ ಕಡಿಮೆನೇ. ಸೊ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಅದೃಷ್ಟ ಏನು ಅಂದರೆ ಇಂಥ ಮೇರು ನಟಿ ಬಿ ಸರೋಜಾದೇವಿ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್, ಈ ಭಾರತ ಕಂಡಂಥ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವರು. ಅಂಥವರು ನನ್ನ ಜೊತೆ ಇಟ್ಕೊಂಡಂಥ ಪ್ರೀತಿ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನನ್ನ ಕೈಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ತುಂಬ ವಿಶೇಷವಾದಂಥ ಕ್ಷಣ ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ಯಾವುದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಲೈವ್ ಕೂತಿರ್ತೀನಿ. ಲೈವ್ ಕೂತಿದ್ರೆ ಈ ಮೇರು ಕಲಾವಿದೆ ಆ ಚಾನಲ್ ಲೈವ್ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೊಟ್ಟಂಥ ನಂಬರ್ನ ಫೈಂಡ್ ಔಟ್ ಮಾಡಿ ಅವ್ರ ಮನೆಯಿಂದ ನನಗೆ ಕಾಲ್ ಮಾಡ್ತಾರೆ. ಅದು ಲೈವು ಅಂತ ಕೂಡ ಅವರು ಹಿಂಜರಿಕೆ ತೊಗೊಳ್ದೆ ಲೈವಲ್ಲಿ ಹೇಳ್ತಾರೆ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ನೀ ತುಂಬ ಒಳ್ಳೆಯ ಕಲಾವಿದೆ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನೀನು ಮಾಡಬೇಕು, ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಇವಾಗಲೂ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಅಂದರೆ ಮೇರು ನಟಿ ಮಾತ್ರ ಅಲ್ಲ, ಮೇರು ವ್ಯಕ್ತಿತ್ವ ಅಂತ ಹಲವಾರು ಬಾರಿ ಅವರು ನನಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬ ಆತ್ಮೀಯವಾಗಿ ಮನೆ ಕರೆಯೋರು, ಕಲಾವಿದ್ರ ಮೇಲೆ ತುಂಬ ಪ್ರೀತಿ ಅಮ್ಮನಿಗೆ. ನನ್ನ ಅಮ್ಮಂದ್ರನ್ನ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ. ಯಾವಾಗಲಾದರೂ ಮನೇಲಿ ತುಂಬ ಬೋರ್ ಆಗಿದ್ದಾಗ ಫೋನ್ ಮಾಡೋರು ನನಗೆ, ಬಾರೋ ಮಗಳೇ ತುಂಬ ದಿನ ಆಯಿತು ನಿನ್ನ ನೋಡಿ, ನೀವು ಒಬ್ಬಳೇ ಬರಬೇಡ, ಅಮ್ಮಂದ್ರನ್ನೂ ಕರ್ಕೊಂಡು ಬಾ ಅನ್ನೋರು. ನಮ್ಮಮ್ಮ ಬಂದಾಗ ಅವರು ಮಾತಾಡ್ತಾ ಇದ್ದಿದ್ದು ಏನೂ ಅಲ್ಲ, ರಂಗಭೂಮಿ ಕತೆಗಳು, ರಾಜ್ಕುಮಾರ್ ಅಪ್ಪಾಜಿಯವರು ರಂಗಭೂಮಿಯಲ್ಲಿದ್ದಾಗ ಹೇಗಿದ್ದರು, ಇದನ್ನೆಲ್ಲ ಅಮ್ಮಂಗೆ ಮೆಲುಕು ಹಾಕೋಕ್ಕೆ ಭಾಳ ಖುಷಿ ಇತ್ತು. ಇನ್ಫ್ಯಾಕ್ಟ್ ನಾನು ಜಯಂತಿ ಅಮ್ಮ ಅವರಿದ್ದ ಫ್ಲ್ಯಾಟಲ್ಲೇ ನಾನು ಭಾಳ ವರ್ಷ ಇದ್ದೆ. ನನಗೆ ಯಾವಾಗಲೂ ಕೇಳೋರು ಜಯಂತಿ ಅವರು ಹೇಗಿದ್ದಾರೆ ಅಂತ. ಲೀಲಾವತಿ ಅಮ್ಮನ್ನ ನಾನು ಹೋಗಿ ನೋಡ್ಕೊಂಡು ಬಂದೆ ಅಂತ ಗೊತ್ತಾದ ಮೇಲೂ ಅಮ್ಮ ನನಗೆ ದಿನಾ ಫೋನ್ ಮಾಡೋರು, ಲೀಲಾವತಿ ಅವ್ರು ನೋಡ್ಕೊಂಡು ಬಂದಿಯಲ್ಲ, ಅವ್ರು ಹೇಗಿದ್ದಾರೆ, ನನಗೆ ಸ್ವಲ್ಪ ಹುಷಾರಿಲ್ಲ, ನನಗೆ ನೋಡೋಕ್ಕಾಗಲಿಲ್ಲ. ಅಂದರೆ ಅವ್ರಿಗೆ ಇಡೀ ಚಿತ್ರರಂಗದಲ್ಲಿರುವಂಥ ತಮ್ಮ ಸಹೋದ್ಯೋಗಿಗಳ ಮೇಲೆ ಅವ್ರಿಗಿದ್ದಂಥ ಪ್ರೀತಿ, ನಾವು ಅವ್ರ ಜೊತೆ ಆ್ಯಕ್ಟೇ ಮಾಡಿಲ್ಲ, ಆದರೂ ನಮ್ಮಗಳ ಮೇಲೆ ಅವ್ರಿಗಿದ್ದಂಥ ಒಂದು ವಾತ್ಸಲ್ಯ ಇದೆಯಲ್ಲ, ಆ ತಾಯಿ ಹೃದಯ ಇದೆಯಲ್ಲ, ಅವರೆಷ್ಟು ಮೇರು ನಟಿನೋ ಅಷ್ಟೇ ಮೇರು ವ್ಯಕ್ತಿತ್ವ ಬಿ ಸರೋಜಾದೇವಿಯವರದು. ಸರೋಜಾದೇವಿಯವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬ ಹಿರಿಯ ನಟಿ. ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಒಬ್ಬ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ, ಎಷ್ಟು ಒಳ್ಳೆ ಹೆಂಗಸು, ಎಷ್ಟು ಒಳ್ಳೆ ಮನಸ್ಸು, ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರವರೆಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು, ನೀವು ಈ ಥರ ಇರಬೇಕಮ್ಮ, ಈ ಥರ ಬೆಳಿಬೇಕು, ಈ ಥರ ಒಂದು ಚಿತ್ರರಂಗದಲ್ಲಿ ನಿಮ್ಮೊಂದು ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿದ್ರು. ನನಗೆ ತುಂಬ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ, ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್. ಎಷ್ಟು ಬಂದು ನನ್ನ ಕತೆ, ಅಮ್ಮ ನೀವು ಅದೊಂದು ಪಾತ್ರ ಮಾಡಿಕೊಡಿ ಅಮ್ಮ, ನನಗೊಂದು ಆಸೆ, ನನ್ನ ಚಿತ್ರದಲ್ಲಿ ನೀವು ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದಾಗ, ನಾನು ಈ ವಯಸ್ಸಲ್ಲಿ ಬೇಕಾ ನನಗೆ ಪಾತ್ರ ಮಾಡಬೇಕಾ ಅಂತ ಕೇಳ್ತಾಯಿದ್ರು. ಅಮ್ಮ ನೀವು ಪಾತ್ರ ಮಾಡಬೇಕು, ಈ ಪಾತ್ರ ಅಂತೂ ನೀವು ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ, ನೀವು ಕತೆ ಕೇಳಿ, ನಿಮ್ಮ ಪಾತ್ರ ಕೇಳಿ, ನೀವು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ. ಇಲ್ಲ
ಸರಿ ನಿಮಗೋಸ್ಕರ ನಾನು ಪಾತ್ರ ಮಾಡ್ತೀನಿ, ಅದೇನು ಕಥೆನೂ ಕೇಳಲ್ಲ, ಪಾತ್ರನೂ ಕೇಳಲ್ಲ, ಯಾವಾಗ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋರು. ಸೊ ನಾನು ಡೇಟ್ ಕೊಟ್ಟ ಮೇಲೆ ಚಿತ್ರೀಕರಣಕ್ಕೆ ಬಂದು ಚಿತ್ರೀಕರಣದಲ್ಲಿ ಎಷ್ಟು ಸಂತೋಷವಾಗಿದ್ದರು ಅಂದರೆ ಅವರು ಅಷ್ಟು ಸಂತೋಷವಾಗಿದ್ದರು. ನನಗೆ ಎಷ್ಟೋ ಇಲ್ಲ ಇನ್ಮೇಲೆ ನಾನು ಪಾತ್ರಗಳು ಮಾಡಬೇಕು ಅನಿಸುತ್ತಾ ಇದೆ ನನಗೆ. ಈ ಚಿತ್ರ ಮಾಡಿದ್ಮೇಲೆ ನಾನು ಈ ಪಾತ್ರ ಮಾಡಬೇಕು, ಇನ್ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಆ ಸಂದರ್ಭದಲ್ಲಿ ಹೇಳೋರು. ಹೌದಮ್ಮ, ನೀವು ನಿಲ್ಲಿಸಬಾರ್ದು, ನೀವು ಪಾತ್ರ ಮಾಡ್ತಾ ಇರಬೇಕು ಅಂತ ಮಾತಾಡ್ತಾ ಆ ಸಂದರ್ಭದಲ್ಲಿ ನೀವು ತರಿಸ್ಬೇಡಿ ಊಟ, ನಾನು ತರಿಸ್ತೀನಿ ಊಟ ಇವತ್ತು. ಅಮ್ಮ ಬೇಡಮ್ಮ ನಾನು ತರಿಸ್ತೀನಿ. ಇಲ್ಲ ನಾನು ನಿಮ್ಗೆ ಯಾವಾಗಲೂ ತರಿಸ್ತಾ ಇರ್ತೀರ, ನನಗೆ ಇದೊಂದು ಯೋಗ, ಎಲ್ರಿಗೂ ನಮ್ಮ ಚಿತ್ರರಂಗದ ಎಲ್ಲರಿಗೂ ಒಂದು ಊಟ ಹಾಕೋ ಒಂದು ಯೋಗ ಅಲ್ವಾ, ನಾನು ತರಿಸ್ತೀನಿ ಅನ್ನೋರು. ಪಾಪ ಅಂಬರೀಷ್ ಅಣ್ಣನ ಥರ ಅವರು ಬಿರಿಯಾನಿ ಯಾವ ಅಷ್ಟು ವೆರೈಟೀಸ್ ಮಾಡಿಸಿ ಊಟ ತರಿಸಿ ಎಲ್ಲರಿಗೂ ಊಟ ಹಾಕ್ಸೋರು. ಒಂದು 2-3 ದಿನ ಅದೇ ಥರ ಮಾಡಿದ್ರು ಅವರು. ಅಷ್ಟು ಅಚ್ಚುಕಟ್ಟಾಗಿ ಖುಷಿಯಾಗಿರೋರು. ಸಂದರ್ಭ ಬಂದಾಗ ಯಾವಾಗಲೂ ನನಗೆ ಫೋನ್ ಮಾಡೋರು, ಊಟ ಮಾಡಿ ಬನ್ನಿ, ಮನೆಗೆ ಬನ್ನಿ, ನನಗೂ ಬೇಜಾರಾಗ್ತಾ ಇರುತ್ತೆ, ಬನ್ನಿ ನೀವು ದೊಡ್ಡಣ್ಣ. ಅಂಬರೀಷ್ ಅಣ್ಣ ಇದ್ದಾಗಂತೂ ಗೊತ್ತಲ್ಲ, ಎಲ್ರಿಗೂ ಗೊತ್ತು, ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬ ಮಾತಾಡಿ ಅವರು ರೇಗಿಸ್ತಾ ಮಜವಾಗಿರೋದು. ಸರಿ, ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ, ಅಮ್ಮನ ಜೊತೆಲಿ ಊಟ ಮಾಡಿದ್ದೀನಿ. ನನಗೆ ಯಾಕೋ ಈ 1 ತಿಂಗಳಿಂದ ತುಂಬಾ ನನಗೆ ಕಾಡ್ತಾಯಿತ್ತು. ಫೋನ್ ಮಾಡಿದಾಗ ಎಲ್ಲ ಒಂದು ಸರಿ ಮಾತಾಡಿದ್ರು, ಮಹಿಷಾರಿಲ್ಲ, ನಾನು ಫೋನ್ ಮಾತಾಡ್ತೀನಿ ಅಂತ. ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗಲಿಲ್ಲ. ನೀವು ನಂಬಲ್ಲ, 3 ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನ್ ಮಾಡಿ ಯಾಕೋ ತುಂಬಾ ಮಾತಾಡಬೇಕು ಅನಿಸ್ತು, ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ 3 ದಿನಕ್ಕೆ ಮುಂಚೆ. ಮಾಡಿದಾಗ ಫೋನ್ ತೆಗೆದಿಲ್ಲ. ಆಮೇಲೆ ನಾನು ಹಿಂದೂವರೆಗೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಅಮ್ಮನ ಹತ್ರ ಮಾತಾಡಬೇಕಲ್ಲಮ್ಮ, ನಾನು ತುಂಬ ದಿನ ಆಯಿತು, ನೀವು ಇದ್ದೀರ ನಾನು ಬರ್ತೀನಿ ಅಂದೆ. ಇಲ್ಲ ಅಂಕಲ್, ನಾನು ದುಬೈಯಲ್ಲಿದ್ದೀನಿ, ಬಂದಮೇಲೆ ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ, ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರೋಣ ಅಂದ ತಕ್ಷಣ ತುಂಬ ನೋವಾಯಿತು ನನಗೆ. ಯಾಕೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಬಹಳ ದುಃಖದ ಸಂಗತಿ. ಯಾಕೆ ಅಂತಂದರೆ ರಾಜ್ಕುಮಾರ್ ಅವರಾಗಲಿ, ಬಿ ಸರೋಜಾದೇವಿಯವರು, ಲೀಲಾವತಿಯವರು, ಜಯಂತಿಯವರು, ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು. ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ. ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ, ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ. ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಸರೋಜಾದೇವಿಯವ್ರ ಜೊತೆ ಭಾಗ್ಯವಂತರು ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ. ಆಮೇಲೆ ಕಥಾ ಸಂಗಮದಲ್ಲಿ ಸಹಿತ ಪಾತ್ರ ಮಾಡಿದ್ವಿ. ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವರು, ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದಿರಿ ಅಂತ. ನಾನಂದೆ, ನಾನು ಮಾಡಿಸ್ಲಿಲ್ಲಮ್ಮ, ಪುಟ್ಟಣ್ಣವ್ರು ಮಾಡಿಸಿದಾರೆ. ಆದರೂ ಸಹಿತ ನಿಮ್ಮ ಒಂದು ಪ್ರತಿಭೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ನನ್ನ ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾಯಿದ್ರು. ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರಿಯೋದಕ್ಕೆ ಅವರು ಸಹಕಾರ ಕೊಡ್ತಾಯಿದ್ರು. ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪಂಚಭಾಷಾತರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅಭಿನಯಿಸಿ ಅವರ ಕೊಡುಗೆ ಕೊಟ್ಟಿದ್ದಾರೆ. ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರು ಅಂದರೆ, ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನೂ ಇಲ್ಲ, ನಾನೇನೋ ಚಿಕ್ಕವಳು ಅಂತ ಆ ಭಾವನೆ ಇತ್ತು ಅವ್ರಿಗೆ. ಎಲ್ಲೇ ಕಡಲಿ, ಯಾರೇ ಆಗಲಿ, ನಾನಷ್ಟೇ ಅಲ್ಲ, ಯಾರೇ ಆಗಲಿ ಬಂದರೂ ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗುತ್ತಾ ಸಂತೋಷ ಮಾತಾಡೋರು. ಅಂದರೆ ಅವರು ಯಾವಾಗಲೂ ಅಷ್ಟೇ, ಸಭೆ ಸಮಾರಂಭಗಳಾಗಲಿ, ನಮ್ಮ ಚಲನಚಿತ್ರದ ಕಾರ್ಯಕ್ರಮಗಳು ಯಾವುದೇ ಆಗಲಿ ಬಂದ ಸಹಿತ ನಗು ಮುಖದಿಂದ ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಈಗ ಆ ನಗು ಮಾಯವಾಗಿದೆ.
ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರರಂಗಕ್ಕೆ, ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು. ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಮೊದಲನೇ ಚಿತ್ರ ಮಹಾನ್ ಕವಿ ಕಾಳಿದಾಸ ಚಿತ್ರ ಬಿಡುಗಡೆ ನಾವು ಗದಗಿನಲ್ಲಿದ್ದ 1955ರಲ್ಲಿ. ಆ ಚಿತ್ರ ನೋಡಿದಾಗ ನಮಗೊಂಥರ ಬಹಳ ಹೆಮ್ಮೆ ಅನಿಸ್ತು. ಹೀಗೆ ಅವರು ಒಂದೇ ಎರಡೇ ಚಿತ್ರಗಳಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಎಲ್ಲ ಭಾಷೆಗಳು ಮಾಡಿದ್ದಾರೆ. ಭಗವಂತ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಇದನ್ನು ತಾಳಿಕೊಳ್ಳಿ ಒಂದು ತಾಳ್ಮೆ ಕೊಡಲಿ ಅಂತ ಕೇಳ್ಕೊತೀನಿ. ತುಂಬಾ ಒಂದು ಭಯಂಕರವಾದ ಸತ್ಯವನ್ನು ಅರ್ಧಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಏನೋ ಸುಮಾರು ದಿನದಿಂದ ಕಾಯಿಲೆ ಇತ್ತು, ಏನಾಯಿತು ಹೋಗ್ತಾರೆ ಇವರು ಅಂತ ಅಂದ್ಕೊಂಡಿದ್ದರೆ ಪರವಾಗಿಲ್ಲ. ಆದರೆ ಇವರು ಎಷ್ಟು ಚೆನ್ನಾಗಿದ್ದವರು, ಆರೋಗ್ಯವನ್ನು ಅಷ್ಟು ಕಾಪಾಡ್ಕೊಂಡು ಬಂದವರು. ಇದ್ದಕ್ಕಿದ್ದಾಗೆ ದೇವ್ರಿಗೆ ಅದು ಹೇಗೆ ಮನಸ್ಸಾದ್ರೂ ಬರುತ್ತೆ ಅಂತ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಫೋನ್ ಯಾರ್ಯಾರು ಮಾಡಬೇಕೋ ಮಾತಾಡಿ ಆಮೇಲೆ ತಕ್ಷಣ ಬಿದ್ದೋದ್ರು, ಹೊಟ್ಟೆ ಹೋದರು ಅಂತಂತಂದರೆ ಎಷ್ಟು ಸಾವು ಇಷ್ಟೊಂದು ಸುಲಭವಾಗಿರುತ್ತೆ ಸಾವು ಅಂತ ಅನಿಸುತ್ತೆ. ಎಷ್ಟೋ ಜನ ನರಳದ್ದನ್ನು ನಾವು ನೋಡ್ತೀವಿ, ಆದರೆ ಶರಣರ ಗುಟ್ಟು ಮರಣದಲ್ಲಿ ನೋಡು ಅಂತಾರಲ್ಲ, ಅದು ಇವರಲ್ಲಿ ಕಾಣ್ಬೋದು. ಅವ್ರ ಕೆಲಸ, ಅವರ ಶ್ರದ್ಧೆ, ಅವರ ಭಕ್ತಿ, ಕೆಲಸದಲ್ಲಿರೋ ಅವರ ಭಕ್ತಿ, ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. 150 ಚಿತ್ರಗಳಲ್ಲಿ ಒಂದು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಅವ್ರು ಎಂಥ ಒಂದು ಸಾಧನೆ, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಒಂದು ಸಾಧನೆಯನ್ನು ನಮ್ಮ ಸರೋಜಾದೇವಿಯವರು ಮಾಡಿದ್ದಾರೆ. ಮತ್ತು ತುಂಬ ಜೀವನವನ್ನು ಅವರು ಅನುಭವಿಸಿ ಹೋಗಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ನಾವೆಲ್ಲ ಬಂದರೆ ಇಲ್ಲಿ ಒಂದು ಮದುವೆ ಇತ್ತು, ಆವಾಗಲೂ ಅವರು ಇಷ್ಟು ಹತ್ರ ಇದೆ, ನೀವು ಬರಲೇಬೇಕು ಅಂತ ಅವರನ್ನು ಕರೆಯೋಕ್ಕೆ ಬಂದಿದ್ದೆ. ನಾನು ಅವ್ರ ಮನೇಲಿ ಊಟ ಮಾಡಿದ್ದೀನಿ. ಎಲ್ಲಾದರೂ ಹೋಗಬೇಕು ಅಂತಂದರೆ ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲಿ ಊಟಕ್ಕೆ ಬಂದುಬಿಡು ಗಿರಿಜಾ, ನಾನು ಕಾಯ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಕಾಯಿಸ್ಬಿಟ್ಟೆ ಅವ್ರನ್ನ. ಹಾಗೆಲ್ಲ ಮಾಡಿದ್ವಿ. ಆ ಥರ ಇತ್ತು ನಮ್ಮ ಓಡಾಟ. ಮತ್ತು ನಮ್ಮ ಚಿತ್ರಗಳಲ್ಲಿ ಈಗಿನ ಚಿತ್ರಕ್ಕೂ ಹಿಂದಿನ ಚಿತ್ರಕ್ಕೂ ಇದ್ದ ವ್ಯತ್ಯಾಸ, ಒಂದು ಡೆಡಿಕೇಶನ್ ಅಂತ ಏನಿತ್ತು ಅದು ಇವಾಗೆಲ್ಲ ಮಾಯ ಆಗ್ತಾ ಇದೆ. ಒಂದು ಸರಳವಾಗಿ ತಗೋತಾ ಇದ್ದೀರಾ. ಇವಾಗ ಎಲ್ಲ ಚಿತ್ರಗಳು ಅವರು ಅಭಿನಯಿಸಿರೋ, ನಾವು ನೋಡಿರೋ ಎಲ್ಲ ಚಿತ್ರಗಳ ಪಾತ್ರಗಳು ನಮಗೆ ಗೊತ್ತು, ಅದರ ಡೈಲಾಗ್ ಕೂಡ ನಮಗೆ ಗೊತ್ತು. ನಾನು ಒಂದ್ಸಲಿ ದುಬೈಗೆ ಹೋದಾಗ ಅವರ ಕಿತ್ತೂರು ಚೆನ್ನಮ್ಮ ಸಿನಿಮಾದ ನಾಟಕವನ್ನು ನಿಮಗೆ ಕೊಡಬೇಕು ಕಪ್ಪ ಅದನ್ನೆಲ್ಲ ನಾವು ಅದು ಇನ್ನೂ ಜೀವಂತವಾಗಿದೆ. ಎಷ್ಟು ಪುಟಾಣಿ ಮಕ್ಕಳು ಸಹಿತ ಅದನ್ನು ಅವರ ಒಂದು ಸ್ಪರ್ಧೆಗಳಲ್ಲಿ, ಸ್ಕೂಲಿನ ಸ್ಪರ್ಧೆಗಳಲ್ಲಿ, ವೇಷಭೂಷಣ ಸ್ಪರ್ಧೆಗಳಲ್ಲಿ ಅದನ್ನು ಮಾಡ್ತಾರೆ ಅಂತಂದರೆ ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಅವರ ಪಾತ್ರಗಳು ನಮ್ಮ ಜೊತೆ ಜೀವಂತವಾಗಿದೆ. ಹುಟ್ಟಿದ ಮೇಲೆ ಸಾಯೋದಂತೂ ನೆಕ್ಸ್ಟ್ ಮೂಮೆಂಟೇ ರೆಡಿಯಾಗಿರುತ್ತಂತೆ. ಸಾವು ನಮ್ಮ ಬೆನ್ನ ಹಿಂದೆ ಇರೋದು, ನಮ್ಮ ಸ್ನೇಹಿತನಾಗಿರೋದು ಸಾವು ಒಬ್ಬನೇ ಅಂತ. ಸೊ ಆ ಪರಮಾತ್ಮನನ್ನು ಅವರು ಯಾವಾಗಲೂ ಜೊತೆಯಾಗಿ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಒಂದು ತುಂಬ ಜೀವನ ನಡೆಸಿ ಹೋಗಿದ್ದಾರೆ ಅಂತ